ಅಶೋಕ ಗೊತ್ತಾಯ್ತೇನೆ ನಿನಗೆ? ಎಕನಾಮಿಕ್ ಸರ್ವೆ ಅಂದ್ರೆ ಗೊತ್ತಾ? ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇದಾವಲ್ಲ, ಇವನ್ನೆಲ್ಲ ಮಾಡ್ತಕ್ಕಂಥದ್ದು ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಎಲ್ಲ ಖರ್ಚುಗಳನ್ನು ಕ್ರೋಢೀಕರಣ ಮಾಡಿ ನಮಗೆ ಇಷ್ಟು ಖರ್ಚು ಈ ಮುಂದಿನ ವರ್ಷ ಖರ್ಚು ಬರ್ತದೆ ಅಂತ ಕೇಳ್ತಕ್ಕಂಥ ಅಧಿಕಾರ, ಮತ್ತೆ ಇಷ್ಟು ಖರ್ಚಾಗ್ತದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದೇ ಅಪ್ರೋಪ್ರಿಯೇಷನ್ ಬಿಲ್. ಡಿಡ್ ಯು ಫಾಲೋ ಮೀ? ಮನುಷ್ಯ ಮತ್ತೊಮ್ಮೆ ಹೇಳ್ಬೇಕಾ? ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇರ್ತದೆ, ಬೇಡಿಕೆಗಳು. ಆ ಬೇಡಿಕೆಗಳನ್ನೆಲ್ಲ ಒಟ್ಟುಗೂಡಿಸಿ ಕೇಳ್ತಕ್ಕಂಥದ್ದೇ ನಮಗೆ ಖರ್ಚು ಮಾಡಬೇಕು ಇಷ್ಟೊಂದು ಹಣ, ಈಗ 4,48,004 ಕೋಟಿ ಖರ್ಚು ಮಾಡಬೇಕು ಅಂತ ಕೇಳ್ತಕ್ಕಂಥದ್ದೇ ಈ ಅಧಿಕಾರ ಕೊಡ್ತಕ್ಕಂಥದ್ದೇ ಸದನ. ಈ ಸದನ ಅಧಿಕಾರ ಕೊಡ್ತಕ್ಕಂಥದ್ದಿಲ್ಲ, ಇದನ್ನ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಐ ಹೋಪ್ ದಟ್ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಆಮೇಲೆ ಇವೆಲ್ಲ ಆದಮೇಲೆ ನೀವೆಲ್ಲ ಚರ್ಚೆ ಮಾಡಿ ಪಾಸ್ ಮಾಡಿದ್ಮೇಲೆ ಒಂದು ಎಂಥ ಕಮಿಟಿ ಅದು, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಅವರು ನಾವು ಖರ್ಚು ಮಾಡೋದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾರೆ. CAG ವರದಿ ಮೇಲೆ ಪರಿಶೀಲನೆ ಮಾಡ್ತಾರೆ, ಆಡಿಟ್ ಮಾಡ್ತಾರೆ. ನಾವು ಖರ್ಚನ್ನು ಮಾಡಿರ್ತಕ್ಕಂಥದ್ದನ್ನ ಆ ಖರ್ಚು ಆ ರಿಪೋರ್ಟ್ ಮೇಲೆ ಬಿಸ್ನೆಸ್ ಎಂಥದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅವರು ಚರ್ಚೆ ಮಾಡ್ತಾರೆ. CAG ಅವರು ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡಿದ್ಮೇಲೆ ಆ ರಿಪೋರ್ಟ್ ಬಂದ ಮೇಲೆ ರಿಪೋರ್ಟ್ ಮೇಲೆ ಚರ್ಚೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಕಮಿಟಿ, ಲೆಜಿಸ್ಲೇಚರ್ ಕಮಿಟಿ. ಆ ಲೆಜಿಸ್ಲೇಚರ್ ಕಮಿಟಿಯವರು ವರ್ಕ್ ಮಾಡ್ತಾರೆ. ಮತ್ತು ನೀವು ಕೂಡ ನಿಗಾ ಇಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದ್ರೆ, ಕನ್ಸರ್ನ್ ಮಿನಿಸ್ಟ್ರಿಗಳು ಮತ್ತು MLAಗಳು ಖರ್ಚು ಮಾಡ್ತಕ್ಕಂಥದ್ರಲ್ಲಿ, ಲೆಕ್ಕ ಕೊಡೋದ್ರಲ್ಲಿ ಇದನ್ನು ಸರಿಯಾದ ರೀತಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತಕ್ಕಂಥದ್ರಲ್ಲಿ ನೀವು ನಿಗಾ ಇಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಆರ್ಟಿಕಲ್ 205ರಲ್ಲಿ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಅಂತ ಇರ್ತದೆ, ಪೂರಕ ಅಂದಾಜುಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಆರ್ಟಿಕಲ್ 205 ಕ್ಲಾಸ್ 1 ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ನಲ್ಲಿ ಸಪೋಸ್ ನಾವು ಬಜೆಟ್ನಲ್ಲಿ ಹಾಕಿರ್ತಕ್ಕಂಥ ಹಣ ಸಾಲದೆ ಹೋಗ್ಬೋದು, ಅಥವಾ ಹೊಸ ಕಾರ್ಯಕ್ರಮ ಬರ್ಬೋದು. ಇದಾಗ್ತದಲ್ಲ, ಹೆಚ್ಚುವರಿ ಖರ್ಚು ಮಾಡಬೇಕಾಗಿ ಬಂದಾಗ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಆರ್ಟಿಕಲ್ 205 ಕ್ಲಾಸ್ 1 ಅವಕಾಶ ಮಾಡಿಕೊಡ್ತದೆ. ಅದು 2%, 3%, 4%, 5%, 8%ವರೆಗೂ ಹೋಗಿದೆ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್. ಮತ್ತೆ ನಾವು ಬಜೆಟ್ ಮಂಡಿಸೋದು ರಿಸೀಟ್ಸು ಇರ್ಬೋದು, ಎಕ್ಸ್ಪೆಂಡಿಚರ್ ಇರ್ಬೋದು, ಅಂದಾಜುಗಳು. ಇವು ಅಂದಾಜುಗಳು ಕರಾರುವಾಕ್ಕಾಗಿ ಮಾಡೋಕ್ಕಾಗಲ್ಲ. ಕರಾರುವಾಕ್ಕಾಗಿ ಯಾಕೆ ಮಾಡ್ತೀವಿ ವಾಸ್ತವ ಇದ್ರ ಮೇಲೆ ಅಂತಂತಂದ್ರೆ, ರಿವೈಸ್ಡ್ ಎಸ್ಟಿಮೇಟ್ಸ್ ಇರ್ತದಲ್ಲ, ಅವು ಕರಾರುವಾಕ್ಕಾಗಿ ಇರ್ತವೆ. ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ ನಾವು. ಬಜೆಟ್ ಎಸ್ಟಿಮೇಟ್ಸು, ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ 2 ಥರ ಇದೆ. ಬಜೆಟ್ ಎಸ್ಟಿಮೇಟ್ಸ್ ಅಂತಂದರೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥವು. ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತಂದರೆ ವಾಸ್ತವಾಂಶದ ಮೇಲೆ
ಖರ್ಚಾಗ್ತಕ್ಕಂಥದ್ದನ್ನು ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕರಿತೀವಿ. ಇದು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ನಮಗೆ ಈ ಸಾರಿ ಕಡಿಮೆ ಆಗಿದೆ. ಅದರಿಂದ ರಿವೈಸ್ಡ್ ಎಸ್ಟಿಮೇಟ್ಸು ಮತ್ತು ಬಜೆಟ್ ಎಸ್ಟಿಮೇಟ್ಸು ಇದನ್ನು ಕೂಡ ಬಜೆಟ್ ಎಸ್ಟಿಮೇಟ್ಸ್ ಅಂತ ಇದೆ, ರಿವೈಸ್ಡ್ ಎಸ್ಟಿಮೇಟ್ಸ್ ಅಂತ ಕೂಡ ಇದೆ. ಇವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಭಾಳ ಜಯಚಂದ್ರ ಇದ್ದಾರೆ ಹೊರಟೋದ್ನ. ಜಯಚಂದ್ರ ಇದ್ದಾನೆ, ಭಾಳ ವರ್ಷ ಶಾಸಕರಾಗಿದ್ದವರು. ಆಮೇಲೆ ಇಲ್ಲಿ ಭಾಳ ಜನ ಶಾಸಕರಾಗಿದ್ದವರು ಇಲ್ಲೂ ಇದ್ದಾರೆ. ಮುನಿಯಪ್ಪನವ್ರು ಇದ್ದಾರೆ. ಭಾಳ ಜನ ಶಾಸಕರಾಗಿದ್ದವರು 2 ಸಾರಿ 3 ಸಾರಿ 4 ಸಾರಿ 5 ಸಾರಿ 6 ಸಾರಿ 7 ಸಾರಿ ಆಗಿರೋರು ಇದು ಕೂಡ ಇದ್ದಾರೆ. ಇವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಭಾಳ ಜಯಚಂದ್ರ ಇದ್ದಾರೆ ಹೊರಟೋದ್ನ. ಜಯಚಂದ್ರ ಇದ್ದಾನೆ, ಭಾಳ ವರ್ಷ ಶಾಸಕರಾಗಿದ್ದವರು. ಆಮೇಲೆ ಇಲ್ಲಿ ಭಾಳ ಜನ ಶಾಸಕರಾಗಿದ್ದವರು ಇಲ್ಲೂ ಇದ್ದಾರೆ. ಮುನಿಯಪ್ಪನವ್ರು ಇದ್ದಾರೆ. ಭಾಳ ಜನ ಶಾಸಕರಾಗಿದ್ದವರು 2 ಸಾರಿ 3 ಸಾರಿ 4 ಸಾರಿ 5 ಸಾರಿ 6 ಸಾರಿ 7 ಸಾರಿ ಆಗಿರೋರು ಇದು ಕೂಡ ಇದ್ದಾರೆ. ನಾನು 7 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ಅವ್ರಿಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ, ಬಜೆಟ್ಟು ಇವನ್ನೆಲ್ಲ ಆಮೇಲೆ ಪುಸ್ತಕಗಳು ಕೊಡ್ತೀವಿ ನಿಮಗೆ. ಆ ಪುಸ್ತಕಗಳಲ್ಲೆಲ್ಲ ಕೂಡ ಇರ್ತದೆ ನಿಮಗೆ ಸಮ್ಮರಿ, ಏನಂತ ಕರೆಯೋದು, ಎಲ್ಲ ಸಪ್ಲಿಮೆಂಟ್ರಿ ಆಯ್ತಲ್ಲ, ಅಪ್ರೋಪ್ರಿಯೇಷನ್ ಬಿಲ್ಲು ಆಯಿತು. ಆಮೇಲೆ ಎಕನಾಮಿಕ್ ಸರ್ವೆ ರಿಪೋರ್ಟ್ ಅಂತ ಕೊಡ್ತೀವಿ ನಿಮಗೆ. ಸಾಮಾನ್ಯವಾಗಿ ಅದು ಬಜೆಟ್ ಮಂಡಿಸೋ ದಿನನೇ ಅವನು ಕೂಡ ಕೊಡ್ತೀವಿ ನಿಮಗೆ, ಎಕನಾಮಿಕ್ ಸರ್ವೆ. ಆ ಎಕನಾಮಿಕ್ ಸರ್ವೆನಲ್ಲಿ ಈ ವರ್ಷದ್ದು ಏನೇನಾಗಿದೆ ಎಲ್ಲ ಇರ್ತದೆ ಎಕನಾಮಿಕ್ ಸರ್ವೆ. ಅದನ್ನು ತಿಳ್ಕೊಂಡು ಓದಿರ್ಬೇಕು ನೀವು. ಅಶೋಕ, ಗೊತ್ತಾಯ್ತೇನೆ ನಿನಗೆ? ಎಕನಾಮಿಕ್ ಸರ್ವೆ ಅಂದ್ರೆ ಗೊತ್ತಾ? ಆಮೇಲೆ ಫೈನಾನ್ಸ್ ಬಿಲ್ ಅಂತ ಇರ್ತದೆ. ಫೈನಾನ್ಸ್ ಬಿಲ್ನಲ್ಲಿ ಏನು ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ, ತೆರಿಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಈಗ ತೆರಿಗೆ ಇರ್ತಕ್ಕಂಥ ತೆರಿಗೆನ ಬದಲಾವಣೆ ಮಾಡೋದಾದ್ರೆ, ಹೊಸ ತೆರಿಗೆ ಹಾಕೋದಾದ್ರೆ ಅದನ್ನು ಫೈನಾನ್ಸ್ ಬಿಲ್ ಅಂತ ಮಾಡ್ತೀವಿ ನಾವು. ಅದ್ರ ಬಗ್ಗೆನೂ ಕೂಡ ನಿಮಗೆ ಅದ್ರ ಬಗ್ಗೆನೂ ಕೂಡ ಈ ವರ್ಷ ಹೊಸ ತೆರಿಗೆಗಳು ಯಾವುದು ಹಾಕಿಲ್ಲ. ಅದರಿಂದ ಫೈನಾನ್ಸ್ ಬಿಲ್ಲು ಕೂಡ ಇರ್ತದೆ. ಅದನ್ನು ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ವೋಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರ್ತದೆ, ಚಾರ್ಜೆಡ್ ಎಕ್ಸ್ಪೆಂಡಿಚರ್. ಕೆಲವು ಈ ರಾಜ್ಯಪಾಲರು, ಹೈಕೋರ್ಟ್ ಜಡ್ಜಿಗಳು ಇವ್ರದ್ದೆಲ್ಲ ಇರ್ತದಲ್ಲ, ಇವರು ಸ್ಯಾಲ್ರಿ, ಪೆನ್ಷನ್ನು ಇವೆಲ್ಲ ಇರ್ತವಲ್ಲ, ಇವು ಹಾಗೇನೆ MLAಗಳು MLCಗಳು ಒಪ್ಪಿಗೆ ಕೊಡಬೇಕಾದಂಥ ಅಗತ್ಯ ಇಲ್ಲ. ಹಾಗೇನೆ ಕನ್ಸಾಲಿಡೇಟೆಡ್ ಫಂಡ್, ಸಂಚಿತ ನಿಧಿ ಅಂತ ಕರಿತೀವಿ ನಾವು. ಸಂಚಿತ ನಿಧಿ, ಕನ್ಸಾಲಿಡೇಟೆಡ್ ಫಂಡ್, ಎಲ್ಲ ರಿಸೀಟ್ಸ್ಗಳು ಕೂಡ ಕನ್ಸಾಲಿಡೇಟೆಡ್ ಫಂಡ್ ಬರಬೇಕು. ಕನ್ಸಾಲಿಡೇಟೆಡ್ ಫಂಡಿಂದ ನಾನು ನಿಮಗೆ ಬಜೆಟ್ ಬಗ್ಗೆ ಏನೇನು ನಿಮಗೆ ಮಾಹಿತಿ ಬೇಕೋ ಎಲ್ಲ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. 4 hours ಆಯ್ತಾ? ಮೊನ್ನೆ 3.5 ಗಂಟೆ. ಆಮೇಲೆ ಎಲ್ಲನೂ ಕೂಡ ಬಜೆಟ್ನಲ್ಲಿ ಹೇಳೋದಿಲ್ಲ, ಕೆಲವು ಅನೆಕ್ಷರ್ನಲ್ಲಿ ಹೇಳಿರ್ತೀವಿ. ದಯಮಾಡಿ ಅನೆಕ್ಷರ್ ಕೂಡ ಓದ್ಕೋಬೇಕು ನೀವು. ಭಾಳ ಜನ MLAಗಳು ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮಗೇನು ಕೆಲಸ ಆಗಿಲ್ಲ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಟ್ಟಿಲ್ಲ ಅಂತಂದರೆ, ನೀವು ಬಜೆಟ್ ಅನೆಕ್ಷರ್ನಲ್ಲಿ ಹೇಳಿರ್ತೀವಿ, ದಯಮಾಡಿ ಅದನ್ನು ಓದ್ಕೋಬೇಕು. ಎಷ್ಟು ಜನ ಅನೆಕ್ಷರ್ ಓದಿದ್ದೀರೋ ಏನೋ ಗೊತ್ತಿಲ್ಲ ನನಗೆ. ಬಜೆಟ್ ಪುಸ್ತಕನೂ ಎಷ್ಟು ಜನ ಓದ್ತಿರೋ ಏನೋ ಗೊತ್ತಿಲ್ಲ ನನಗೆ. ಆಮೇಲೆ ನಿಮಗೆ ಸಮ್ಮರಿ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೀವಿ.
ಅವನ್ನೆಲ್ಲ ಓದ್ಕೋಬೇಕು ನೀವೆಲ್ಲ. ಸಮ್ಮರಿ ಡಾಕ್ಯುಮೆಂಟ್ಸ್ ಅಂದರೆ ಸಾರಾಂಶ, ಬಜೆಟಿನ ಸಾರಾಂಶ ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳಿರ್ತವೆ. ಆಮೇಲೆ ಎಕ್ಸ್ಪೆಂಡಿಚರ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿರ್ತೀವಿ, ಅದನ್ನು ಓದ್ಕೋಬೇಕು. ಆಮೇಲೆ ರಿಸೀಟ್ಸ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿರ್ತೀವಿ, ಅದನ್ನು ಓದ್ಕೋಬೇಕು. ಆಮೇಲೆ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್, ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಅದು ಕೂಡ ಕೊಟ್ಟಿರ್ತೀವಿ. ನಿಮಗೆ ರಾಜ್ಯದ ಪ್ರಗತಿ, ಆರ್ಥಿಕ ಶಿಸ್ತು, ಮುನ್ನೋಟ ಅದರಲ್ಲಿ ಇರ್ತದೆ. ಒಂದು ಸಮರಿ ಡಾಕ್ಯುಮೆಂಟ್ಸ್ ಓದ್ಕೋಬೇಕು, ನೋಡ್ಕೋಬೇಕು. ಇನ್ನೊಂದು ಎಕ್ಸ್ಪೆಂಡಿಚರ್ ಡಾಕ್ಯುಮೆಂಟ್ಸ್ ಓದ್ಕೋಬೇಕು. ಇನ್ನೊಂದು ರಿಸೀಟ್ಸ್ ಡಾಕ್ಯುಮೆಂಟ್ಸ್ ಓದ್ಕೋಬೇಕು. ಆಮೇಲೆ ಫಿಸ್ಕಲ್, ಆಮೇಲೆ ಮೀಡಿಯಂ ಟರ್ಮ್ ಫಿಸ್ಕಲ್ ಪ್ಲಾನ್ ಇದನ್ನು ಓದ್ಕೋಬೇಕು. ಇವೆಲ್ಲ ಓದ್ಕೊಂಡ್ರೆ ನಿಮಗೆ ಬಜೆಟ್ ಬಗ್ಗೆ ಸಂಪೂರ್ಣ ಜ್ಞಾನ ಬರ್ತದೆ, ಮಾಹಿತಿ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನೀವೆಲ್ಲರೂ ಕೂಡ ಸೀನಿಯರ್ ಮೆಂಬರ್ಸ್ ಇದ್ದೀರಿ, ಕೆಲವರು ಹೊಸ ಮೆಂಬರ್ಸ್ಗಳು ಇದ್ದಾರೆ. ಈ ಸಾರಿ ಬಂದಿರತಕ್ಕಂಥ ಅವರು ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಿಮಗೆ ಇವನ್ನೆಲ್ಲ ಓದ್ಕೊಂಡ್ರೆ, ನಾನು ಹೇಳದಂಥ ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಎಫೆಕ್ಟಿವ್ ಆಗಿ ಬಜೆಟ್ ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಇವನ್ನೆಲ್ಲ ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಬಜೆಟ್ ಮೇಲೆ ನನ್ನ ಭಾಷಣ ಏನಿದೆಯಲ್ಲ ಮುಗಿಸ್ತೇನೆ. ನಾನು ಈ ತರಬೇತಿ ಶಿಬಿರದಲ್ಲಿ ಮಾತಾಡಿ ಭಾಳ ದಿನ ಆಗಿತ್ತು, ಮೇಷ್ಟ್ರ ಕೆಲಸ ಮಾಡಿ ಭಾಳ ದಿನ ಆಗಿತ್ತು. ಇವತ್ತು ಬಜೆಟ್ ಬಗ್ಗೆ ನನಗಿರ್ತಕ್ಕಂಥ ಜ್ಞಾನನ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ದಯಮಾಡಿ ಅವನ್ನೆಲ್ಲ ತಿಳ್ಕೋಬೇಕು. ಇವೆಲ್ಲ ಉತ್ತಮವಾದಂಥ ಮಾಹಿತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.